ತರಗತಿಯಲ್ಲಿ 3ನೇ ಪದ್ಯವಾಗಿರುವಂತಹ ಭಾಗ್ಯದ ಬಳೆಗಾರ ಅನ್ನುವಂತಹ ಒಂದು ಜನಪದ ಗೀತೆಯನ್ನು ನೋಡೋಣ. ಮಕ್ಕಳೇ, ನಾವು ಭಾಗ್ಯದ ಬಳೆಗಾರ ಅನ್ನುವಂಥದ್ದೊಂದು ಜನಪದ ಗೀತೆ. ಜನಪದ ಗೀತೆ, ಈ ಜನಪದ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ನೋಡಿಲ್ಲಿ ಜನಪದ ಗೀತೆ, ಜನ ಅಂದ್ರೆ ಜನರು, ಪದ ಅಂದ್ರೆ ಗುಂಪು. ಅಂದ್ರೆ ಮೊದಲಿನ ಕಾಲದಲ್ಲಿ ಹಿಂದಿನ ಜನ ಏನ್ ಮಾಡ್ತಿದ್ರು, ಜನರು ತಾವೇ ತಮಗಾದಂತಹ ಅನುಭವಗಳನ್ನು ಏನ್ ಮಾಡ್ತಿದ್ರು, ಪದಗಳ ಮುಖಾಂತರ ಅಥವಾ ಹಾಡಿನ ಮುಖಾಂತರ ಒಬ್ಬರಿಗೊಬ್ಬರು ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹೇಳ್ಕೊಂತ, ಅದು ಯಾವಾಗಂದ್ರೆ ಕುಟ್ಟುವಾಗ, ಬೀಸುವಾಗ, ಆಮೇಲೆ ಹೊಲದಲ್ಲಿ ಕೆಲಸ ಮಾಡುವಾಗ ಇಂತಹ ಕೆಲವೊಂದಿಷ್ಟು ಪದ್ಯಗಳನ್ನು ಹಾಡುವಾಗ ಅವು ಏನದು ಒಬ್ಬರ ಬಾಯಿಂದ ಬಂದು ಹೀಗೆ ಮುಂದುವರಿತಾ ಹೋಗಿ ಅವು ಜನಪದ ಗೀತೆಗಳಾದವು. ಅಂತಹ ಒಂದು ಜನಪದ ಗೀತೆಯಲ್ಲಿ ನಾವು ಯಾವ ಪದ್ಯವನ್ನು ನೋಡೋಣ? ಭಾಗ್ಯದ ಬಳೆಗಾರ ಅನ್ನುವಂಥ ಪದ್ಯವನ್ನ ಇವತ್ತು ನಾನು ಹಾಡಿಸ್ತೀನಿ. ಎಲ್ಲರೂ ನೀವು ಕೂಡ ಹಾಡ್ತಿರಲ್ಲ ಮಕ್ಕಳೇ? ಓಕೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೆನೋ, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಬಾಳೆ ಬಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ, ನಟ್ಟ ನಡುವೆಲಿ ನೀ ಹೋಗೋ ಬಳೆಗಾರ, ಅಲ್ಲಿ ಹೂದೆ ನನ್ನ ತವರೂರು, ಮುತ್ತೈದಿ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಆನೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ಅದೇ ಕಾಣೋ ನನ್ನ ತವರೂರು, ಮುತ್ತೈದಿ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಮಿಂಚಾಡೋ ಎರಡು ಗಿಳಿ ಕಾಣೋ ಬಳೆಗಾರ, ಅದೇ ಕಾಣೋ ನನ್ನ ತವರೂರ, ಮುತ್ತೈದಿ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ನಟ್ಟ ನಡುವೆಲಿ ಪಗಡೆಯ ಆಡುತ್ತಾಳೆ, ಅವಳೆ ಕಾಣೋ ಎನ್ನ ಹಡೆದವ್ವ, ಮುತ್ತೈದಿ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ, ಎನ್ನ ಹಡೆದವ್ಗೆ ಬಲುವಾಸೆ ಬಳೆಗಾರ,
ಹೀಗೆ